ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 4ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಭೇದ ಭಾವ ಅನ್ನುವಂಥದ್ದನ್ನ ಮಾಡ್ತಾನಲ್ಲ ಅಂತ ಮನುಷ್ಯ ಯಾವತ್ತೂ ಉದ್ಧಾರ ಆಗೋದಿಲ್ಲ, ಅವನ್ ಸರ್ವನಾಶನೇ ಆಗೋದು. ಮತ್ತೆ ಒಂದೇ ಒಂದು ಬಳ್ಳಿ ಇದ್ದಾಗ ಜೋರಾಗಿ ಗಾಳಿ ಬೀಸಿದ್ರೆ ಅದು ಕಟ್ಟಾಗಿ ಹಾಳಾಗುತ್ತೆ. ಅದೇ ಬಳ್ಳಿಗಳ ಗುಂಪಿದ್ರೆ ಎಂತ ಗಾಳಿ ಬಂದರೂ ತಡ್ಕೊಳ್ಳುತ್ತಲ್ಲ, ಅದು ಸಹಿಸ್ಕೊಳ್ಳುತ್ತಲ್ಲ. ಅದೇ ರೀತಿ ಸತ್ಪುರುಷ ಕೂಡ ದುರ್ಬಲನಾಗಿದ್ರು ಕೂಡ ಅವನು ಸಾಮೂಹಿಕ ಶಕ್ತಿಯಿಂದ ಅವನು ಶಕ್ತಿಶಾಲಿಗಳಾಗ್ಬಿಡ್ತಾರಂತವ್ರು ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಭರತ ಶ್ರೇಷ್ಠನೇ, ಸುಡ್ತಾ ಇರುವಂತ ಕಟ್ಟಿಗೆ ಇದೆಯಲ್ಲ ಅದನ್ನ ಬೇರೆ ಬೇರೆ ಮಾಡಿದ್ರೆ ಏನಾಗುತ್ತೆ, ಹೊಗೆಯನ್ನ ಬಿಡುತ್ತದು. ಮತ್ತು ಒಂದಾದಾಗ ಏನಾಗುತ್ತೆ, ಪ್ರಜ್ವಲಿತವಾಗುತ್ತೆ. ಅದೇ ರೀತಿ ಜಾತಿ ಬಂಧುಗಳು ಕೂಡ ಒಡಕು ಅಥವಾ ಜಗಳ ಮಾಡ್ಕೊಂಡು ಸಪ್ರೇಟ್ ಆದಾಗ ದುಃಖ ಪಟ್ಕೊಳ್ತಾರೆ, ಅದು ಹೊಗೆ ಆಡೋ ಥರ. ಆದರೆ ಒಂದಾದಾಗ ಸುಖವಾಗಿರ್ತಾರೆ. ಇಲ್ಲಿ ನೋಡಿ, ಧೃತರಾಷ್ಟ್ರನಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ನೀವು ಕೌರವರು ಅನ್ನೋರು ಪಾಂಡವರಿಂದ ಸಪ್ರೇಟ್ ಆದಾಗ ಅವರು ಕೂಡ ಕೌರವರೇನೆ ಅಲ್ವಾ, ಆದರೆ ಪಾಂಡುವಿನ ಮಕ್ಕಳಾದ್ರಿಂದ ಪಾಂಡವರು ಅಂತ ಸಪ್ರೇಟ್ ಮಾಡಿಬಿಟ್ಟ ಅವನು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀವೆಲ್ಲ ಒಟ್ಟಾಗಿದ್ರೆ ನೀವು ಸುಖವಾಗಿರ್ತೀರಾ, ಅದೇ ನೀವು ಒಡಕು ಮಾಡಿಕೊಂಡು ಜಗಳ ಆಡ್ಕೊಂಡು ಸಪ್ರೇಟ್ ಆದರೆ ನೀವೆಲ್ಲ ದುಃಖ ಪಡ್ತೀರಾ ಅಂತ ಇಲ್ಲಿ ಜಾತಿ ಬಂಧುಗಳು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾನೆ ಇಲ್ಲಿ. ಆಯ್ತಾ, ನೀವೆಲ್ಲ ಒಟ್ಟಿಗಿರಿ, ಆಗಲೇ ನೀವು ಸುಖವಾಗಿರೋದು ಅಂತ ಅಂದ್ಬಿಟ್ಟು. ಆಮೇಲೆ ಮುಂದುವರೆದು ಹೇಳ್ತಾರೆ, ಧೃತರಾಷ್ಟ್ರನೇ, ಯಾರು ಬ್ರಾಹ್ಮಣರು, ಸ್ತ್ರೀಯರು, ಜಾತಿಯವರು ಮತ್ತೆ ಗೋವುಗಳ ಮೇಲೆ ಶೂರತ್ವವನ್ನ ಪ್ರಕಟಪಡಿಸ್ತಾರೋ ಅಂತಂದ್ರೆ, ಈಗ ನೋಡಿ, ಬ್ರಾಹ್ಮಣರು ವೀಕ್ ಆಗಿರುವಂಥವ್ರು, ಸ್ತ್ರೀಯರು ಮತ್ತೆ ಜಾತಿಯವರು ಮತ್ತೆ ಗೋವುಗಳು, ಇವರನ್ನ ಕಾಪಾಡಬೇಕು ನಾವು. ಆಯ್ತಾ, ಯಾರು ಕ್ಷತ್ರಿಯರಾಗಿರ್ತಾರೋ ಅವರು ಈ 4 ಜನಗಳಿಗೆ ರಕ್ಷಣೆಯನ್ನ ಕೊಡಬೇಕಾಗಿರುವಂಥದ್ದು. ಆದರೆ ಅವ್ರ ಮೇಲೆ ಶೂರತ್ವವನ್ನ ಅಂದ್ರೆ ತನ್ನ ಬಲವನ್ನ ತೋರಿಸೋದು ಅಥವಾ ಅವ್ರ ಮೇಲೆ ದಬ್ಬಾಳಿಕೆ ನಡೆಸೋದು, ಇದನ್ನೆಲ್ಲ ಮಾಡಿದ್ರೆ ಅವರು ಕೊಂಬೆಯಿಂದ ಹೇಗೆ ಒಂದು ಹಣ್ಣಾಗಿರುವಂತಹ ಹಣ್ಣು ಕೆಳಗಡೆ ಬೀಳುತ್ತೋ ಆ ರೀತಿ ಅವರು ಕೂಡ ಬಿದ್ದೋಗ್ತಾರೆ. ಅಂತಂದ್ರೆ ಏನು, ಮಾಗಿರೋ ಹಣ್ಣು ಕೊಂಬೆಯಿಂದ ಸಪ್ರೇಟ್ ಆಗ್ಬಿಡುತ್ತಲ್ಲ, ಆ ರೀತಿ ಅವರು ಕೂಡ ಬೀಳ್ತಾರೆ. ಇನ್ನ ವೃಕ್ಷವೇನಾದ್ರೂ ಅಂದ್ರೆ ದೊಡ್ಡ ಮರ ಇರುತ್ತಲ್ಲ, ಅದು ಒಂಟಿಯಾಗಿದ್ರೆ, ಅದು ಶಕ್ತಿಶಾಲಿಯಾಗಿದ್ರು, ದೃಢ ಮೂಲವಾಗಿದ್ರು, ಅಂದ್ರೆ ಅದರ ಬೇರು ತುಂಬಾ ಸ್ಟ್ರಾಂಗ್ ಆಗಿದ್ರು, ಬಹಳ ದೊಡ್ಡದಾಗಿದ್ರೂ ಕೂಡ ಒಂದೇ ಕ್ಷಣದಲ್ಲಿ ಬಿರುಗಾಳಿ ಮೂಲಕ ಅದು ಬಲಪೂರ್ವಕವಾಗಿ ಶಾಖೆಗಳ ಸಹಿತ ನೆಲಸಮ ಮಾಡಿಬಿಡುತ್ತೆ ಬಿರುಗಾಳಿ ಬಂದ್ರೆ. ಈಗ ನಾವೇ ನೋಡಿರ್ತೀವಿ, ಎಂಥ ದೊಡ್ಡ ದೊಡ್ಡ ಮರಗಳನ್ನೇ ಬಿರುಗಾಳಿ ಬುಡ ಸಮೇತ ಕಿತ್ತು ಬಿಸಾಕ್ಬಿಡುತ್ತೆ ಅಲ್ವಾ, ಅದು ಒಂಟಿಯಾಗಿರೋದ್ರಿಂದ. ಆದರೆ ಬಹಳಷ್ಟು ವೃಕ್ಷಗಳು ಒಟ್ಟಿಗೆ ಸಮೂಹ ರೂಪದಲ್ಲಿ ನಿಂತಿದ್ರೆ, ಒಂದಕ್ಕೊಂದು ಪಕ್ಕನೇ ಇದ್ರೆ ಏನಾಗುತ್ತೆ, ಒಂದಕ್ಕೊಂದು ಆಸರೆಯಾಗಿ ನಿಂತಿರ್ತವವು. ಆಗ ದೊಡ್ಡಕ್ಕಿಂತ ದೊಡ್ಡ ಬಿರುಗಾಳಿ ಬಂದರೂ ಕೂಡ ಅದನ್ನ ಸಹಿಸ್ಕೊಳ್ಳುತ್ತದು. ಇದೇ ರೀತಿ ಈ ಸಮಸ್ತ ಗುಣಗಳಿಂದ ಸಂಪನ್ನನಾದಂತಹ ಮನುಷ್ಯ ಒಂಟಿಯಾಗಿದ್ದಾಗ ಶತ್ರು ತನ್ನ ತಾಕತ್ತಿನ ಒಳಗಡೆ ಇದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಒಂಟಿ ಅಂತಂದಾಗ ಅವರು ನಮ್ಮನ್ನ ವೀಕ್ ಅಂತ ಅನ್ಕೊಂಡ್ಬಿಡ್ತಾರೆ. ನಮ್ಮ ಒಂದು ಮುಷ್ಟಿಯಲ್ಲಿ ಅವನು ಬಂದಿದ್ದಾನೆ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಹೇಗೆ ಒಂಟಿ ವೃಕ್ಷವನ್ನ ಆ ಒಂದು ಗಾಳಿ ಅನ್ಕೊಳ್ಳುತ್ತೋ ಅಥವಾ ಬಿರುಗಾಳಿ ಅನ್ಕೊಳ್ಳುತ್ತೋ ಅದೇ ರೀತಿ. ಆದರೆ ಪರಸ್ಪರ ಸೇರಿರೋದ್ರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಒಂದು ಆಸರೆ ಸಿಗುತ್ತಲ್ಲ, ಅದರಿಂದ ಜಾತಿಯ ಜನರು ಹೇಗೆ ಕೆರೆಯಲ್ಲಿ ಕಮಲಗಳಿರುತ್ತೋ ಹಾಗೆ ಅವರು ಕೂಡ ವೃದ್ಧಿಯನ್ನ ಪಡಿತಾರೆ. ಈಗ ಕೆರೆನಲ್ಲಿ ತುಂಬಾ ಕಮಲಗಳಿರುತ್ತೆ ನೋಡಿ, ಆ ನೀರಲ್ಲಿ ಇರೋದ್ರಿಂದ ಅದು ವೃದ್ಧಿಯನ್ನ ಪಡೆಯುತ್ತೆ. ಅದೇ ರೀತಿ ಒಬ್ರಿಗೊಬ್ರು ಒಂದು ಆಸರೆಯಾಗಿದ್ದಾಗ ಅವರು ವೃದ್ಧಿಯನ್ನ ಪಡೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ ಬ್ರಾಹ್ಮಣ, ಗೋವು, ಕುಟುಂಬಿ, ಬಾಲಕ, ಸ್ತ್ರೀ, ಅನ್ನದಾತ ಮತ್ತೆ ಶರಣಾಗತ, ಇವರು ಅವಧ್ಯರಾಗಿರ್ತಾರೆ. ಅಂದ್ರೆ ಇವ್ರನ್ನ ಯಾರು ಕೊಲ್ಬಾರದು ಅಂತ ಅಂದ್ಬಿಟ್ಟು ಹೇಳೋದು. ಯಾರು ಬ್ರಾಹ್ಮಣರನ್ನ, ಗೋವುಗಳನ್ನ ಕೊಲ್ಲಬಾರದು, ಕುಟುಂಬದವರನ್ನ ಕೊಲ್ಲಬಾರದು, ಸ್ತ್ರೀಯರನ್ನ, ಬಾಲಕರನ್ನ, ಅನ್ನದಾತರನ್ನ, ಅನ್ನ ಹಾಕಿರೋರನ್ನ ಮತ್ತೆ ಶರಣಾಗತರನ್ನ ಕೊಲ್ಲಬಾರದು. ಅವರು ಅವಧ್ಯರಾಗಿರ್ತಾರೆ. ರಾಜನೇ, ನಿಮಗೆ ಕಲ್ಯಾಣವಾಗಲಿ. ಮನುಷ್ಯನಲ್ಲಿ ಹಣ ಮತ್ತೆ ಆರೋಗ್ಯ ಬಿಟ್ಟು ಬೇರೆ ಗುಣನೇ ಇಲ್ಲ.
ಯಾಕೆ ಅಂತಂದರೆ ಆರೋಗ್ಯ ಇರಬೇಕು, ಇಂಪಾರ್ಟೆಂಟು, ಹಣ ಇರಬೇಕು, ಬೇರೆ ಗುಣ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ರೋಗಿ ಆಗಿರೋನು ಶವಕ್ಕೆ ಸಮಾನ, ಅವನಿದ್ರೂ ಒಂದೇ ಇಲ್ಲ ಅಂತಂದ್ರೂ ಒಂದೇ. ಮಹಾರಾಜರೇ, ರೋಗ ಇಲ್ಲದೆ ಉತ್ಪತ್ತಿಯಾಗಿರುವಂತಹ ಕಹಿಯಾದ ತಲೆಯಲ್ಲಿ ನೋವನ್ನು ಹುಟ್ಟಿಸುವಂಥ ಪಾಪಕ್ಕೆ ಸಂಬಂಧಿಸಿದಂತಹ ಕಠೋರವಾದ ತೀಕ್ಷ್ಣ ಮತ್ತು ಬಿಸಿಯಾಗಿದೆಯೋ, ಯಾವುದು ಸಜ್ಜನರಿಂದ ಕುಡಿಯೋದಕ್ಕೆ ಯೋಗ್ಯವಾಗಿದೆಯೋ ಮತ್ತು ಯಾವುದನ್ನು ದುರ್ಜನರು ಕುಡಿಯೋದಕ್ಕಾಗೋದಿಲ್ವೋ, ಅಂದರೆ ಏನು, ಈ ಕೋಪಕ್ಕೆ ಅವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಕೋಪ ಅನ್ನೋದು ಒಂದು ರೋಗ ಇಲ್ಲದೆ ಉತ್ಪತ್ತಿಯಾಗಿರುವಂಥದ್ದಿದು. ಕಹಿಯಾಗಿರುತ್ತೆ, ತಲೆಯಲ್ಲಿ ನೋವನ್ನು ಕೊಡುವಂಥದ್ದು, ಮತ್ತು ಅದು ಪಾಪಕ್ಕೆ ಸಂಬಂಧಪಟ್ಟಿರುವಂಥದ್ದು, ಕಠೋರವಾಗಿರುವಂಥದ್ದು, ಮತ್ತು ತೀಕ್ಷ್ಣ ಮತ್ತು ಬಿಸಿಯಾಗಿರುವಂಥದ್ದು, ಮತ್ತು ಸಜ್ಜನರಿಂದ ಕುಡಿಯೋದಕ್ಕೆ ಯೋಗ್ಯ. ಅಂದರೆ ಅವರು ಪಾಪವನ್ನು ನುಂಗಿಬಿಡ್ತಾರೆ, ಕುಡ್ಕೊಂಬಿಡ್ತಾರೆ ಅವರು, ಅಲ್ವಾ? ಆದರೆ ದುರ್ಜನರು ಇರ್ತಾರಲ್ಲ, ಅವರು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಯಾವುದು ಅಂತಂದರೆ ಆ ಕೋಪವನ್ನು ನೀವು ಕುಡ್ಕೊಂಬಿಡಿ ಮತ್ತು ಶಾಂತರಾಗ್ಬಿಡಿ. ಈಗ ನನ್ನ ಮಕ್ಕಳಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಏನೇನೋ ಅವನ ಮನಸ್ಸಲ್ಲಿ ಯೋಚನೆಗಳಿದೆಯಲ್ಲ, ಅದಕ್ಕೋಸ್ಕರ ಅದೊಂದನ್ನು ಬಿಟ್ಬಿಡಿ ನೀವು, ಅದನ್ನು ಹೇಗಾದರೂ ಮಾಡಿ ಕುಡ್ಕೊಂಡು ನೀವು ಸಜ್ಜನರಾಗಿ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಒಂದನ್ನು ನೀವು ಮಾಡಿದ್ರೆ ನೀವು ನೆಮ್ಮದಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ಆರಾಮಾಗಿರ್ಬೋದು, ನಿಮ್ಮ ಮಕ್ಕಳು ಕೂಡ ಸಂತೋಷವಾಗಿರ್ತಾರೆ. ನೀವೊಬ್ಬರು ಸರಿಯಾಗಿ ಡಿಸಿಷನ್ ತಗೊಳ್ತಾ ಇಲ್ಲದೆ ಇರೋ ಕಾರಣದಿಂದ ಇಷ್ಟೆಲ್ಲ ಆಗ್ತಾ ಇರೋದು ಅಂತಂದ್ಬಿಟ್ಟು ಈಗ ಅವನು ಡೈರೆಕ್ಟಾಗೂ ಹೇಳ್ತಾ ಇದ್ದಾನೆ, ಇಂಡೈರೆಕ್ಟಾಗೂ ಹೇಳ್ತಾ ಇದ್ದಾನೆ. ನೋಡಿ, ಸಜ್ಜನರು ಹೇಗಿರ್ತಾರೆ, ಒಬ್ಬೊಬ್ಬರಿದ್ರೆ ಏನಾಗುತ್ತೆ, ಒಂಟಿಯಾಗಿದ್ದರೆ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾರೆ. ಯಾಕಂದರೆ ನೀವೊಬ್ಬರೇ ಎಲ್ಲರನ್ನೂ ಎದುರಿಸೋದಕ್ಕಾಗಲ್ಲ. ಪಾಂಡವರು ಅಷ್ಟು ಶಕ್ತಿಶಾಲಿಗಳು. ಅವರೂ ನಿಮ್ಮ ಜೊತೆಯಲ್ಲಿದ್ದರೆ, ಒಬ್ರಿಗೊಬ್ರು ಆಸರೆಯಾಗಿದ್ದರೆ ನಿಮ್ಮನ್ನು ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ಕೋಪ ಅನ್ನೋದಿದೆಯಲ್ಲ, ಅದನ್ನು ನೀವು ಬಿಟ್ಬಿಟ್ಟು ಆರಾಮಾಗಿ ಶಾಂತವಾಗಿರಿ. ಆ ಕೋಪವನ್ನು ಬಿಟ್ಟಾಗಲೇ ನೀವು ಶಾಂತವಾಗಿರೋದಕ್ಕಾಗೋದು ಅಂತ ಹೇಳ್ತಾರೆ. ಯಾಕಂದರೆ ಧೃತರಾಷ್ಟ್ರನಿಗೆ ಮುಂಚೆಯಿಂದನೂ ಯಾವಾಗ ಅವನು ಹುಟ್ಟಿ ಅವನಿಗೆ ಬುದ್ಧಿ ಬರುತ್ತೆ ನೋಡಿ, ಅವಾಗಿಂದನೂ ಅವನಿಗೆ ಕೋಪ. ಏನು, ನನ್ನನ್ನು ಭಗವಂತ ಈ ರೀತಿ ಹುಟ್ಟಿಸ್ಬಿಟ್ಟಿದ್ದಾನೆ ಅಂದರೆ ನನ್ನ ಕಣ್ಣಿಲ್ವಲ್ಲ ಅಂತಂದ್ಬಿಟ್ಟು ಆ ಕೋಪವನ್ನು ಪಾಂಡು ಮೇಲೂ ಹಾಕ್ಕೊಳ್ತಾನೆ. ಪಾಂಡು ಯಾಕಂದರೆ ಅವನಿಗೆ ಕಣ್ಣು ಕಾಣಿಸುತ್ತಲ್ವಾ, ಇವನು ಎಷ್ಟೇ ಶಕ್ತಿಶಾಲಿ ಇದ್ದರೂ ಕೂಡ ಅವನ ಕಣ್ಣಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವನಿಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಅವನು ಕೂರಿಸೋದಿಲ್ಲ, ಅವನಿಗೆ ಪಟ್ಟಾಭಿಷೇಕ ಮಾಡಲ್ಲ ಅಂದ್ಬಿಡ್ತಾರೆ. ಪಾಂಡು ಸತ್ತಿದ್ದಕ್ಕೋಸ್ಕರ ಅವನ ಮಕ್ಕಳು ಚಿಕ್ಕ ಮಕ್ಕಳಾಗಿದ್ದಕ್ಕೋಸ್ಕರ ಅವನಿಗೆ ಆ ಸಿಂಹಾಸನವನ್ನು ಕೊಡ್ತಾರೆ. ಆಮೇಲೆ ಹೆಂಡತಿ ಬರ್ತಾಳೆ, ಅವಳ ಮೂಲಕನಾದರೂ ನಾನು ರಾಜ್ಯಭಾರ ಮಾಡಬೇಕು ಅಂದ್ಕೊಳ್ತಾನೆ. ಆದರೆ ಅವಳು ಬಂದಿದ ತಕ್ಷಣ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡ್ತಾಳೆ. ಅದು ಅವನು ಕೋಪ. ಈ ರೀತಿ ಅವನು ಬರೀ ಕೋಪದಲ್ಲೇ ಕುದೀತಾ ಇರ್ತಾನೆ. ಅದಕ್ಕೆ ಕೋಪವನ್ನು ಬಿಡಿ ನೀವು, ಶಾಂತವಾಗಿ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.